ಎಲ್ಲರಿಗೂ ನಮಸ್ಕಾರ. ರಾಮನವಮಿಯ ಮಹತ್ವ ಮತ್ತು ಪೂಜಾ ವಿಧಾನ, ಆ ದಿನ ಏನು ಮಾಡಬೇಕು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಿಂದೂ ಧರ್ಮದಲ್ಲಿ ಭಗವಾನ್ ರಾಮನಿಗೆ ಮರ್ಯಾದ ಪುರುಷೋತ್ತಮ ಎಂಬ ಹೆಸರನ್ನು ನೀಡಲಾಗಿದೆ. ನಂಬಿಕೆಗಳ ಪ್ರಕಾರ ಭಗವಾನ್ ರಾಮನು ಚೈತ್ರ ಮಾಸದ ನವಮಿಯಂದು ಜನಿಸಿದನು. ಈ ದಿನವನ್ನು ರಾಮನವಮಿ ಎಂದು ಆಚರಿಸಲಾಗುತ್ತದೆ. ರಾಮನವಮಿಯು ಭಗವಾನ್ ರಾಮನ ಜನ್ಮದಿನದ ಸ್ಮರಣಾರ್ಥವಾಗಿ ಆಚರಿಸಲಾಗುತ್ತದೆ. ರಾಮನವಮಿಯ ದಿನದಂದು ನಿಯಮಾನುಸಾರ ಭಗವಾನ್ ರಾಮನನ್ನ ಪೂಜಿಸಲಾಗುತ್ತದೆ. ದೇವಾಲಯಗಳನ್ನು ಅಲಂಕರಿಸಲಾಗುತ್ತದೆ, ಡೋಲು ಬಾರಿಸಲಾಗುತ್ತದೆ ಮತ್ತು ಭಕ್ತರು ಶ್ರೀರಾಮನ ಜನ್ಮದಿನವನ್ನು ಆಚರಿಸುತ್ತಾರೆ. ರಾಮನವಮಿ ಪೂಜಾ ವಿಧಾನ: ರಾಮನವಮಿಯಂದು ಬೆಳಿಗ್ಗೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನ ಧರಿಸಿ ಭಗವಾನ್ ರಾಮನ ಬಾಲರೂಪವನ್ನು ಉಯ್ಯಾಲೆಯಲ್ಲಿ ಕುಳಿಸಿ. ರಾಮನವಮಿಯಂದು ಮಧ್ಯಾಹ್ನ ಪೂಜೆ ನಡೆಯುತ್ತದೆ. ಮಾವಿನ ಎಲೆ ಮತ್ತು ತೆಂಗಿನಕಾಯಿಯನ್ನು ಕಲಶದ ಮೇಲೆ ಇರಿಸಿ ಶ್ರೀರಾಮನಿಗೆ ಧೂಪ, ದೀಪ, ಹಣ್ಣು, ಹೂವು, ವಸ್ತ್ರ ಮತ್ತು ಆಭರಣಗಳನ್ನು ಅರ್ಪಿಸಿ ಶ್ರೀರಾಮನಿಗೆ ಸಿಹಿ ತಿಂಡಿ, ಖೀರ, ಹಲ್ವಾ, ಬೆಲ್ಲ ಮತ್ತು ಸಕ್ಕರೆಯನ್ನ ಅರ್ಪಿಸಿ. ಪೂಜೆಯ ಕೊನೆಯಲ್ಲಿ ವಿಷ್ಣು ಸಹಸ್ರ ನಾಮವನ್ನ ಪಠಿಸಿ ಮತ್ತು ವಿಷ್ಣುವಿಗೆ ಆರತಿಯನ್ನ ಮಾಡಿ. ರಾಮನವಮಿ ಮಹತ್ವ: ಸನಾತನ ಧರ್ಮದಲ್ಲಿ ಶ್ರೀರಾಮನನ್ನು ಪೂಜೆಗೆ ವಿಶೇಷ ಮಹತ್ವವಿದೆ. ಚೈತ್ರ ನವರಾತ್ರಿ ಮುಗಿದ 9ನೇ ದಿನದಂದು ರಾಮನವಮಿಯನ್ನ ಆಚರಿಸಲಾಗುತ್ತದೆ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಭಗವಾನ್ ರಾಮನು ಚೈತ್ರ ಮಾಸದ 9ನೇ ದಿನದಂದು ಜನಿಸಿದನು. ಈ ದಿನ ರಾಮನನ್ನ ಪೂಜಿಸಲಾಗುತ್ತದೆ. ನಂಬಿಕೆಗಳ ಪ್ರಕಾರ ಒಬ್ಬ ವ್ಯಕ್ತಿಯು ಶ್ರೀರಾಮನನ್ನ ಭಕ್ತಿಯಿಂದ ಪೂಜಿಸಿದರೆ ಅವನು ಸಂಪತ್ತು ಮತ್ತು ಸಮೃದ್ಧಿ ಮತ್ತು ಒಳ್ಳೆಯತನವನ್ನ ಪಡೆಯುತ್ತಾನೆ. ರಾಮನವಮಿಯ ಶುಭಯೋಗ: ಈ ಬಾರಿ ರಾಮನವಮಿ 5 ಶುಭ ಯೋಗವಾದ ಗುರು ಪುಷ್ಪಯೋಗ, ಅಮೃತ ಸಿದ್ಧಿಯೋಗ, ರವಿಯೋಗ, ಸರ್ವಾರ್ಥ ಸಿದ್ಧಿಯೋಗ ಮತ್ತು ಗುರುವಾರದ ಸಂಯೋಗವನ್ನ ಒಳಗೊಂಡಿರುತ್ತದೆ. ರಾಮನವಮಿಯ ದಿನದಂದು ಈ 5 ಯೋಗಗಳು ಇರುವುದರಿಂದ ಶ್ರೀರಾಮನ ಆರಾಧನೆಯು ತ್ವರಿತ ಫಲಿತಾಂಶಗಳನ್ನು ನೀಡುತ್ತದೆ. ಜೊತೆಗೆ ಈ ದಿನ ಮಾಡುವ ಎಲ್ಲಾ ಕೆಲಸಗಳಲ್ಲಿ ಸಿದ್ಧಿ ಮತ್ತು ಯಶಸ್ಸನ್ನ ಸಾಧಿಸಲಾಗುತ್ತದೆ. ರಾಮನವಮಿಯಂದು ಏನು ಮಾಡಬೇಕೆಂದರೆ, ರಾಮನವಮಿಯ ಶುಭ ಸಮಯದಲ್ಲಿ ಶ್ರೀರಾಮನಿಗೆ ಕೇಸರಿ ಮಿಶ್ರಿತ ಹಾಲಿನಿಂದ ಅಭಿಷೇಕ ಮಾಡಿ ನಂತರ ಮನೆಯಲ್ಲಿ ರಾಮಾಯಣ ಪಠಣ ಮಾಡಿ. ರಾಮಾಯಣವನ್ನು ಎಲ್ಲಿ ಪಠಿಸಲಾಗುತ್ತದೆಯೋ ಅಲ್ಲಿ ಶ್ರೀರಾಮ ಮತ್ತು ಹನುಮಂತನು ವಾಸಿಸುತ್ತಾರೆ ಎಂದು ಹೇಳಲಾಗುತ್ತದೆ. ಇದು ಮನೆಯಲ್ಲಿ ಸಂತೋಷವನ್ನ ತರುತ್ತದೆ, ಸಂಪತ್ತು ಮತ್ತು ಸಮೃದ್ಧಿಯಲ್ಲಿ ಅಭಿವೃದ್ಧಿಯನ್ನ ತರುತ್ತದೆ. ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.